ಕಲಬುರಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಫೆಬ್ರವರಿ 28-24 ಒಳಗಾಗಿ ಕನ್ನಡ ನಾಮಫಲಕದಲ್ಲಿ 60% ಕನ್ನಡ ಭಾಷೆ ಇಲ್ಲದಿದ್ದರೆ ಕಲಬುರಗಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮತ್ತು ಹುಬ್ಬಳ್ಳಿ ಕೇಂದ್ರಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಬೇಕು. ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಜಿಲ್ಲಾಧ್ಯಕ್ಷ ಪುನೀತ್ ರಾಜಸಿ ಕವಡೆ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜರ್ನಪ್ಪ ತಳವಾರ್, ಯಲ್ಲಾಲಿಂಗ ಹಳ್ಳೆಯಕ್ಕರ್, ನಿರ್ಮಲ್ ತಳವಾರ್, ನಿಸಾರ್ ಅಹಮದ್ ಖಾನ್, ಅಲಿ ಸಾಬ್ ಇತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರಿಗೆ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಸಮಿತಿಯಿಂದ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಾ ಸಮಿತಿಯಿಂದ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು 28 ಫೆಬ್ರವರಿ ಒಳಗೆ ಈ ರಾಜ್ಯದಲ್ಲಿ ಏನು ಸುಗ್ರೀವಾಜ್ಞೆ ಹೊರಡಿಸಿದಿರಿ, ಆ ಸುಗ್ರೀವಾಜ್ಞೆಯನ್ನು ಈ ರಾಜ್ಯಪಾಲರಾದ ಸನ್ಮಾನ್ಯ ರಾಜ್ಯಪಾಲರು ತಮ್ಮ ಸುಗ್ರೀವಾಜ್ಞೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ವತಿಯಿಂದ ತಮ್ಮಲ್ಲಿ ಮನವಿ ಸಲ್ಲಿಸುವುದೇನೆಂದರೆ, ಕಲಬುರಗಿ ನಗರದ ಎಲ್ಲ ಅಂಗಡಿ ಮುಂಗಟ್ಟು ಎಲ್ಲ ನಾಮಫಲಕಗಳಲ್ಲಿ ಕನ್ನಡವೇ 60% ಇರಬೇಕು ಅಂತಕ್ಕಂಥ ಮಾತನ್ನು ಕಲಬುರಗಿಯ ಜಿಲ್ಲಾ ಸಮಿತಿಯಿಂದ ತಮಗೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 28 ಫೆಬ್ರವರಿಯ ಒಳಗಡೆ ತಾವೇನು ಆದೇಶ ಹೊರಡಿಸಿರಿ, ಆ ಆದೇಶವನ್ನು ನಂಬಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸುಮ್ಮನಿದ್ದೀವಿ. 28 ಫೆಬ್ರವರಿ ಒಳಗಡೆ ಕಲಬುರಗಿಯಲ್ಲಿ ಕನ್ನಡ ನಾಮಫಲಕ ಏನಾದರೂ ಆಗದೇ ಇದ್ದಲ್ಲಿ 28 ಫೆಬ್ರವರಿ ನಂತರ ನಾವು ಉಗ್ರವಾದ ಹೋರಾಟ ಮಾಡುವ ಮುಖೇನ ಬೆಂಗಳೂರಿನಲ್ಲಿ ಏನು ಹೋರಾಟ ಆಯಿತು, ಉಗ್ರವಾದ ಹೋರಾಟ, ಆ ಹೋರಾಟವನ್ನು ಕಲಬುರಗಿಯಲ್ಲಿ ಮರು ಸೃಷ್ಟಿ ಮಾಡುವಂಥ ಎಲ್ಲ ಶಕ್ತಿಯನ್ನು ಸನ್ಮಾನ್ಯ TN ನಾರಾಯಣಗೌಡರು ನಮಗೆ ಶಕ್ತಿ ತುಂಬಿದ್ದಾರೆ. ಆದ್ದರಿಂದ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಆ ಮನವಿಯನ್ನು ಪುರಸ್ಕರಿಸಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ತಾವು ಸ್ಪಷ್ಟ ಸಂದೇಶವನ್ನು ನೀಡಿ ಕಲಬುರಗಿಯಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಕ್ಕಂಥ ಮಾತನ್ನು ತಾವು ಎತ್ತಿ ಹಿಡಿತೀರಿ ಅಂತಕ್ಕಂಥ ಮಾತನ್ನು ನಾವು ನಂಬಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ತಾವೇನಾದರೂ ನಮ್ಮ ಮನವಿಯನ್ನು ಪುರಸ್ಕರಿಸದಿದ್ದರೆ ಉಗ್ರವಾದ ಹೋರಾಟ ಮಾಡುವ ಮುಖೇನ ಎಲ್ಲ ನಾಮಫಲಕಗಳನ್ನು ತೆಗೆದು ಹಾಕುತ್ತೀವಿ ಅಂತಕ್ಕಂಥ ಮಾತನ್ನು ಮಾಧ್ಯಮ ಮುಖೇನ ತಮಗೆ ಗಮನಕ್ಕೆ ತರಬಯಸುತ್ತೇನೆ. ಪುನೀತ್ ರಾಜ್ ಸಿ ಕವಡೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕಲಬುರಗಿ.